ಮೊದಲನೇ ಪ್ರಶ್ನೆ, ಚಾಕ್ಲೇಟ್ ತಿಂದ ನಂತರ ನಮ್ಮ ಏಕಾಗ್ರತೆ ಎಷ್ಟು ಸಮಯದವರೆಗೆ ಇರುತ್ತದೆ? ಎ ಅರ್ಧ ಗಂಟೆ, ಬಿ 2 ಗಂಟೆ, ಸಿ 1 ಗಂಟೆ, ಡಿ 1.5 ಗಂಟೆ. ಉತ್ತರ ಬಿ 2 ಗಂಟೆ. ಎರಡನೇ ಪ್ರಶ್ನೆ, ಮೀನು ಮಾಂಸವನ್ನು ಜಾಸ್ತಿ ತಿನ್ನುವುದರಿಂದ ಯಾವ ರೋಗ ಬರುತ್ತದೆ? ಎ ಕೀಲ್ನೋವು, ಬಿ ಪಾರ್ಶ್ವವಾಯು, ಸಿ ಅತಿಮರೆವು, ಡಿ ಅಸ್ತಮಾ. ಉತ್ತರ ಎ ಕೀಲ್ನೋವು. ಮೂರನೇ ಪ್ರಶ್ನೆ, ಆರೋಗ್ಯಕರ ಮೂತ್ರಪಿಂಡಗಳಿಗೆ ಯಾವ ತರಕಾರಿ ತಿನ್ನಬೇಕು? ಎ ಟೊಮ್ಯಾಟೊ, ಬಿ ಬದನೆಕಾಯಿ, ಸಿ ಬೆಂಡೆಕಾಯಿ, ಡಿ ಎಲೆಕೋಸು. ಉತ್ತರ ಡಿ ಎಲೆಕೋಸು. ನಾಲ್ಕನೇ ಪ್ರಶ್ನೆ, ಏನನ್ನು ತಿನ್ನುವುದರಿಂದ ಮನುಷ್ಯನ ವಯಸ್ಸು ಕಡಿಮೆ ಕಂಡುಬರುತ್ತದೆ? ಎ ಕ್ಯಾರೆಟ್, ಬಿ ಸೊಪ್ಪು, ಸಿ ಆಪಲ್, ಡಿ ಬೆಳ್ಳುಳ್ಳಿ. ಉತ್ತರ ಡಿ ಬೆಳ್ಳುಳ್ಳಿ. ಐದನೇ ಪ್ರಶ್ನೆ, ಯಾವ ಜೀವಿ ತನ್ನ ಸ್ಮರಣೆಯನ್ನು 3 ಸೆಕೆಂಡುಗಳ ಕಾಲ ಮರೆಯುತ್ತದೆ? ಎ ಮಂಕಿ, ಬಿ ನಾಯಿ, ಸಿ ಇಲಿ, ಡಿ ಮೀನು. ಉತ್ತರ ಡಿ ಮೀನು. ಆರನೇ ಪ್ರಶ್ನೆ, ಕಡಿಮೆ ರಕ್ತದೊತ್ತಡ ಇರುವವರು ಯಾವುದನ್ನು ಸೇವಿಸಬೇಕು? ಎ ಕಬ್ಬು, ಬಿ ಲಿಂಬೆ ಜ್ಯೂಸ್, ಸಿ ಜೋಳ, ಡಿ ಕಿತ್ತಾಳೆ. ಉತ್ತರ ಬಿ ಲಿಂಬೆ ಜ್ಯೂಸ್. ಏಳನೇ ಪ್ರಶ್ನೆ, ಓದುವ ಕಾಗದವನ್ನು ಯಾವ ಮರದಿಂದ ತಯಾರಿಸಲಾಗುತ್ತದೆ? ಎ ಬಿದಿರು, ಬಿ ಮಾವು, ಸಿ ನೆರಳೆ, ಡಿ ಹಲಸು. ಉತ್ತರ ಎ ಬಿದಿರು. ಎಂಟನೇ ಪ್ರಶ್ನೆ, ಪ್ರಾಪ್ತ ಕಾಲದಲ್ಲಿ ಮಾತ್ರವೇ ಮೊಟ್ಟೆ ಇಡುವ ಪಕ್ಷಿ ಯಾವುದು? ಎ ಬಾತುಕೋಳಿ, ಬಿ ಪಾರಿವಾಳ, ಸಿ ಕಾಗೆ, ಡಿ ಗುಬ್ಬಿ. ಉತ್ತರ ಎ ಬಾತುಕೋಳಿ. ಒಂಬತ್ತನೇ ಪ್ರಶ್ನೆ, ಯುದ್ಧದ ಮೊದಲು ಶ್ರೀರಾಮನು ಶಿವಲಿಂಗವನ್ನು ಎಲ್ಲಿ ಸ್ಥಾಪಿಸಿದನು? ಎ ರಾಮೇಶ್ವರಂ, ಬಿ ತಿರುವಳ್ಳೂರ್, ಸಿ ಕನ್ಯಾಕುಮಾರಿ, ಡಿ ಮಧುರೈ. ಉತ್ತರ ಎ ರಾಮೇಶ್ವರಂ. ಹತ್ತನೇ ಪ್ರಶ್ನೆ, ಒಂದು ದಿನದಲ್ಲಿ ಹಣ್ಣಾಗುವ ಹಣ್ಣು ಯಾವುದು? ಎ ಬಾಳೆಹಣ್ಣು, ಬಿ ದಾಳಿಂಬೆ, ಸಿ ಪಪ್ಪಾಯಿ, ಡಿ ಟೊಮ್ಯಾಟೊ. ಉತ್ತರ ಡಿ ಟೊಮ್ಯಾಟೊ. ಹನ್ನೊಂದನೇ ಪ್ರಶ್ನೆ, ಮಜ್ಜಿಗೆ ಕುಡಿದರೆ ಏನಾಗುತ್ತದೆ? ಎ ದೇಹದ ಉಷ್ಣತೆ ಕಡಿಮೆ, ಬಿ ರೋಗ ನಿರೋಧಕ ಶಕ್ತಿ, ಸಿ ಮಲಬದ್ಧತೆ ನಿವಾರಣೆ, ಡಿ ರಕ್ತದೊತ್ತಡ ದೂರ. ಉತ್ತರ ಮೇಲ್ನೇ ಎಲ್ಲವೂ. ದೊಡ್ಡ ದೊಡ್ಡ ಕಾಯಿಲೆಗಳನ್ನು ಉಪಶಮನ ಮಾಡುವ ತಾಕತ್ತು ಮಜ್ಜಿಗೆಗಿದೆ. ಆಯುರ್ವೇದದ ಪ್ರಕಾರ ಮಜ್ಜಿಗೆ ಕುಡಿಯುವುದರಿಂದ ದೇಹದ ಉಷ್ಣತೆ ಕಡಿಮೆ ಮಾಡಲು ಮಜ್ಜಿಗೆ ಪ್ರಮುಖ ಪಾತ್ರ ವಹಿಸುತ್ತದೆ. ದೇಹದ ರೋಗ ನಿರೋಧಕ ಶಕ್ತಿ ಹೆಚ್ಚುತ್ತದೆ, ಮಲಬದ್ಧತೆ ಕಡಿಮೆ ನಿವಾರಣೆ ಆಗುತ್ತದೆ, ರಕ್ತದೊತ್ತಡ ದೂರ ಮಾಡುತ್ತದೆ. ಮಜ್ಜಿಗೆಯಲ್ಲಿ ಕ್ಯಾಲ್ಸಿಯಂ ಹೊರತಾಗಿ ವಿವಿಧ ಪೊಟ್ಯಾಷಿಯಂಗಳು, ವಿಟಮಿನ್ ಬಿ ಹೆಚ್ಚಿನ ಪ್ರಮಾಣದಲ್ಲಿ ಇರುತ್ತದೆ. 12ನೇ ಪ್ರಶ್ನೆ, ಯಾವ ದೇಶದಲ್ಲಿ ಮನುಷ್ಯ ಗಡ್ಡ ಬಿಟ್ಟರೆ ತೆರಿಗೆ ವಿಧಿಸುತ್ತಾರೆ? ಎ ರಷ್ಯಾ, ಬಿ ಜಪಾನ್, ಸಿ ಸೌದಿ ಅರೇಬಿಯಾ, ಡಿ ಅಮೆರಿಕ. ಉತ್ತರ ಡಿ ಅಮೆರಿಕ. 13ನೇ ಪ್ರಶ್ನೆ, ಮಾನವನ ಮೆದುಳಿನಲ್ಲಿರುವ ನೀರಿನ ಶೇಕಡಾವಾರು ಎಷ್ಟು? ಎ 73, ಬಿ 45, ಸಿ 25, ಡಿ 60. ಉತ್ತರ ಎ 73. 14ನೇ ಪ್ರಶ್ನೆ, ಯಾವ ಪ್ರಾಣಿ ಹೆಚ್ಚು ಆಹಾರವನ್ನು ತಿನ್ನುತ್ತದೆ? ಎ ಆನೆ, ಬಿ ಹುಲಿ, ಸಿ ಮೊಸಳೆ, ಡಿ ನೀಲಿ ತಿಮಿಂಗಿಲ. ಉತ್ತರ ಡಿ ನೀಲಿ ತಿಮಿಂಗಿಲ. 15ನೇ ಪ್ರಶ್ನೆ, ಬುರ್ಜ್ ಖಲೀಫನ್ನು ನಿರ್ಮಿಸಲು ಎಷ್ಟು ಸಮಯ ತೆಗೆದುಕೊಂಡಿತು? ಎ 5 ವರ್ಷಗಳು, ಬಿ 10 ವರ್ಷಗಳು, ಸಿ 12 ವರ್ಷಗಳು, ಡಿ 18 ವರ್ಷಗಳು. ಉತ್ತರ ಎ 5 ವರ್ಷಗಳು. 16ನೇ ಪ್ರಶ್ನೆ, ಭಾರತದ ಯಾವ ರಾಜ್ಯದಲ್ಲಿ 3ಕ್ಕಿಂತ ಹೆಚ್ಚು ಮಕ್ಕಳಿಗೆ ಜನ್ಮ ನೀಡಿದರೆ 10,000 ದಂಡವಿದೆ? ಎ ರಾಜಸ್ಥಾನ್, ಬಿ ಕೇರಳ, ಸಿ ಅಸ್ಸಾಂ, ಡಿ ಬಿಹಾರ.
ಉತ್ತರ ಬಿ ಕೇರಳ. 17ನೇ ಪ್ರಶ್ನೆ. ಭಾರತದ ಯಾವ ರಾಜ್ಯದಲ್ಲಿ ಅಗ್ಗದ ಪೆಟ್ರೋಲ್ ಲಭ್ಯವಿದೆ? ಎ ಒರಿಸ್ಸಾ, ಬಿ ಮೇಘಾಲಯ, ಸಿ ಗುಜರಾತ್, ಡಿ ಗೋವಾ. ಉತ್ತರ ಡಿ ಗೋವಾ. 18ನೇ ಪ್ರಶ್ನೆ. ಯಾವ ದೇಶವು ಕೋತಿಗಳು ಸೇವೆ ಸಲ್ಲಿಸುವ ರೆಸ್ಟೋರೆಂಟ್ ಅನ್ನು ಹೊಂದಿದೆ? ಎ ಚೀನಾ, ಬಿ ಜಪಾನ್, ಸಿ ಕೊರಿಯಾ, ಡಿ ಮಲೇಷಿಯಾ. ಉತ್ತರ ಬಿ ಜಪಾನ್. 19ನೇ ಪ್ರಶ್ನೆ. ನಾವು ಏರಲು ಸಾಧ್ಯವಾಗದ ಮರ ಯಾವುದು? ಎ ಬಾಳೆ ಮರ, ಬಿ ಮಾವಿನ ಮರ, ಸಿ ಬೇವಿನ ಮರ, ಡಿ ನುಗ್ಗೆ ಮರ. ಉತ್ತರ ಎ ಬಾಳೆ ಮರ. 20ನೇ ಪ್ರಶ್ನೆ. ಯಾವ ಮರವನ್ನು ಹಸಿರು ಚಿನ್ನ ಎಂದು ಕರೆಯಲಾಗುತ್ತದೆ? ಎ ನೀಲಗಿರಿ ಮರ, ಬಿ ಮಾವಿನ ಮರ, ಸಿ ಬೇವಿನ ಮರ, ಡಿ ಶ್ರೀಗಂಧದ ಮರ. ಉತ್ತರ ಎ ನೀಲಗಿರಿ ಮರ. ಯಾವ ಹಣ್ಣನ್ನು ತಿನ್ನುವುದರಿಂದ ಕೀಲು ನೋವು ಕಡಿಮೆ ಆಗುತ್ತದೆ? ಎ ಕಿತ್ತಳೆ ಹಣ್ಣು, ಬಿ ಸಪೋಟ, ಸಿ ಕಲ್ಲಂಗಡಿ, ಡಿ ದ್ರಾಕ್ಷಿ. ಉತ್ತರ ಎ ಕಿತ್ತಾಳೆ ಹಣ್ಣು. ಕೀಲು ನೋವು ಇರುವವರು ಕಿತ್ತಾಳೆ ಹಣ್ಣನ್ನು ತಿನ್ನುವುದರಿಂದ ಕೀಲು ನೋವನ್ನು ಕಡಿಮೆ ಮಾಡುತ್ತದೆ. ವಾರಕ್ಕೆ 1 ದಿನ ಉಪವಾಸ ಮಾಡುವುದರಿಂದ ಯಾವ ರೋಗ ಬರುವುದಿಲ್ಲ? ಎ ಹೃದಯಾಘಾತ, ಬಿ ಕೆಮ್ಮು, ಸಿ ಮೂತ್ರಪಿಂಡ ರೋಗ, ಡಿ ಸಂಧಿವಾತ. ಉತ್ತರ ಎ ಹೃದಯ ರೋಗ ಅಥವಾ ಹೃದಯಾಘಾತ. ವಾರಕ್ಕೆ 1 ಸಾರಿ ಉಪವಾಸ ಮಾಡುವುದರಿಂದ ತುಂಬಾ ಪ್ರಯೋಜನಗಳಿವೆ. ಅದರಲ್ಲಿ ಒಂದು ಹೃದಯಾಘಾತ ಅಥವಾ ಹೃದಯ ರೋಗ ಬರುವುದಿಲ್ಲ. ಪೂಜೆ ಕೋಣೆಯಲ್ಲಿ ಯಾವ ಫೋಟೋಗಳನ್ನು ಇಡಬಾರದು? ಎ ಲಕ್ಷ್ಮೀದೇವಿ ಫೋಟೋ, ಬಿ ನವಗ್ರಹ ಫೋಟೋಗಳು, ಸಿ ಕಾಳಿಕಾದೇವಿ ಫೋಟೋ, ಡಿ ಶನಿ ಫೋಟೋ. ಉತ್ತರ ಸಿ ಮತ್ತು ಡಿ. ಕಾಳಿಕಾದೇವಿ ಫೋಟೋ ಮತ್ತು ಶನಿ ದೇವರ ಫೋಟೋ. ದೇವರ ಪೂಜಾ ಕೋಣೆಯಲ್ಲಿ ಕಾಳಿಕಾದೇವಿ ಫೋಟೋ ಮತ್ತು ಶನಿ ದೇವರ ಫೋಟೋ ಇಡಬಾರದೆಂದು ಹೇಳುತ್ತಾರೆ. ಹಣ್ಣುಗಳನ್ನು ತಿಂದ ನಂತರ ನೀರು ಕುಡಿದರೆ ಏನಾಗುತ್ತದೆ? ಎ ಹಸಿವು ಆಗುತ್ತದೆ, ಬಿ ಜೀರ್ಣಕ್ರಿಯೆ ಸಮಸ್ಯೆ, ಸಿ ಮಲಬದ್ಧತೆ, ಡಿ ಮೊಡವೆಗಳು ಬರುತ್ತವೆ. ಉತ್ತರ ಬಿ ಜೀರ್ಣಕ್ರಿಯೆ ಸಮಸ್ಯೆ. ಹಣ್ಣುಗಳನ್ನು ತಿಂದ ತಕ್ಷಣ ನೀರು ಕುಡಿದರೆ ಜೀರ್ಣಕ್ರಿಯೆ ಸಮಸ್ಯೆ ಉಂಟಾಗುತ್ತದೆ.